ಅಂತಂದ್ರೆ ನೋಡಿ ಇಲ್ಲಿ ಇದೆಯಲ್ಲ, ಆಲ್ಮೋಸ್ಟ್ 600ರಿಂದ 700 ಪೇಪರ್ ಬ್ಯಾಗ್ ಗಳನ್ನ ವಿದ್ಯಾರ್ಥಿಗಳೇ ತಯಾರು ಮಾಡಿ ಅದನ್ನ ಇಲ್ಲಿರುವಂತಹ ಬೀದಿ ವ್ಯಾಪಾರಿಗಳಿಗೆ ಕೊಡಕ್ ಬರ್ತಿದ್ದಾರೆ. ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಈ ಲಕ್ಷಾಂತರ ಜನ ಬಂದಾಗ ಪ್ಲಾಸ್ಟಿಕ್ ಮುಕ್ತವಾಗಿದ್ರೆ ಮಾತ್ರ ಇಲ್ಲಿ ನಗರಕ್ಕೂ ಒಳ್ಳೇದು ಮತ್ತು ಪರಿಸರಕ್ಕೂ ಒಳ್ಳೇದು. ಹಾಗಾಗಿ ಈ ದೃಷ್ಟಿಕೋನದಲ್ಲಿ ಬಂದಿದ್ದಾರೆ. ಥ್ಯಾಂಕ್ಸ್ ಹೇಳ್ಬೇಕು ನೀವು ಅವ್ರಿಗೆ, ಒಳ್ಳೆ ಕೆಲಸ ಮಾಡ್ತಿದ್ದಾರಲ್ವಾ. ಕನ್ನಡದಲ್ಲಿ ಹೇಳಿ. 100 ಕಡ್ಲೆಕಾಯಿ ಹೇಗ್ ನಡೀತಿದೆ ಸರ್ ಪರಿಷೆ ಎಲ್ಲ? ತುಂಬಾ ಚೆನ್ನಾಗಿದೆ. ಬಸವನಗುಡಿದು ಒಂದು ಇತಿಹಾಸ ಇದೆ, ಕೆಂಪೇಗೌಡರ ಕಾಲದ ಇತಿಹಾಸ. ಇಲ್ಲಿ ವಿಶೇಷವಾದಂತಹ ನಿಮ್ಮ ಕುಟುಂಬಕ್ಕೆ ಬೇಕಾದಂತಹ ಸಮಸ್ಯೆಗಳಿದ್ರೆ ಈ ದೇವಸ್ಥಾನದಲ್ಲಿ ಅಭಿಷೇಕಗಳನ್ನ ಮಾಡಿ, ಹಾಲಭಿಷೇಕ, ಹಣ್ಣಿನ ಅಭಿಷೇಕ, ಪಂಚಾಮೃತ ಅಭಿಷೇಕಗಳನ್ನ ಈ ದೇವಸ್ಥಾನದಲ್ಲಿ ಕೊಡಿ. ಯಾವುದೇ ನಿಮಗೆ ಕಷ್ಟಗಳಿದ್ರೆ ಪರಿಹಾರ ಆಗುತ್ತೆ. ಅದನ್ನ ಎಲ್ಲಾರ ಮನೆ ಕುಟುಂಬ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊಂತೀನಿ. ಪ್ಲಾಸ್ಟಿಕ್ ಮುಕ್ತವಾಗಿರ್ಲಿ ಆದಷ್ಟು. ಇದು ದೊಡ್ಡ ಗಣಪತಿ ದೇವಸ್ಥಾನದ ಮುಂದೆ ಇರುವಂತಹ ಜನಸಾಗರ. ಒಂದು ಹತ್ತತ್ರ ಒಂದು 200-300 ಮೀಟರ್ ಇದೆ ಕ್ಯೂನೆ. ಅದ್ರ ಸುತ್ತಲೂ ಜಾತ್ರೆ ವಾತಾವರಣ ಹೀಗಿದೆ ನೋಡಿ. ಇನ್ನ ಸಮಯ ಒಂದು 10:30-11 ಗಂಟೆ. 11 ಗಂಟೆಗೆ ಇಷ್ಟು ಜನಸಾಗರ ಆಗೋಯ್ತು, ಜಾತ್ರೆ ಶುರು ಆಗೋಯ್ತು. ಕನ್ನಡದಲ್ಲಿ ಹೇಳಿ. 100 ಹೇಳ್ರಿ. 100 ಕಡ್ಲೆಕಾಯಿ ಪರಿಷೆಯ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ, ಒಂದ್ ಕಡೆ ಕಡ್ಲೆಕಾಯಿ ಪರಿಷೆಗೆ ಅಂತಾನೆ ಬರುವಂತಹ ದೂರದಿಂದ ಬರುವಂತಹ ವ್ಯಾಪಾರಿಗಳು, ಮತ್ತೊಂದ್ ಕಡೆ ಅಲ್ಲಿಗೆ ನಮ್ಮದು ಒಂದು ಸೇವೆ ಇರ್ಲಿ ಅಂತ ಬರುವಂತಹ ಹಲವಾರು ಸಂಘ ಸಂಸ್ಥೆಗಳು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಚ್ಚಾಗಿ ಕಾಣಸಿಗುತ್ತಿರುವಂತಹ ಯುವ ಜನತೆ ನಮ್ ಜೊತೆ ಇದ್ದಾರೆ. BNM IT ಮತ್ತು BMS ಎಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು. ಹಾಯ್, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮೊದಲನೇದಾಗಿ ಕಡ್ಲೆಕಾಯಿ ಪರಿಷೆಗೆ ಸುಸ್ವಾಗತ. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಒಳ್ಳೆ ಕೆಲಸ ಏನು ಅಂತಂದ್ರೆ ನೋಡಿ ಇಲ್ಲಿ ಇದೆಯಲ್ಲ, ಪೇಪರ್ ಬ್ಯಾಗ್ಸ್. ಆಲ್ಮೋಸ್ಟ್ 600ರಿಂದ 700 ಪೇಪರ್ ಬ್ಯಾಗ್ ಗಳನ್ನ ವಿದ್ಯಾರ್ಥಿಗಳೇ ತಯಾರು ಮಾಡಿ ಅದನ್ನ ಇಲ್ಲಿರುವಂತಹ ಬೀದಿ ವ್ಯಾಪಾರಿಗಳಿಗೆ ಕೊಡಕ್ ಬರ್ತಿದ್ದಾರೆ. ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಈ ಲಕ್ಷಾಂತರ ಜನ ಬಂದಾಗ ಪ್ಲಾಸ್ಟಿಕ್ ಮುಕ್ತವಾಗಿದ್ರೆ ಮಾತ್ರ ಇಲ್ಲಿ ನಗರಕ್ಕೂ ಒಳ್ಳೇದು ಮತ್ತೆ ಪರಿಸರಕ್ಕೂ ಒಳ್ಳೇದು. ಹಾಗಾಗಿ ಈ ದೃಷ್ಟಿಕೋನದಲ್ಲಿ ಬಂದಿದ್ದಾರೆ. ಅಮೇಜಿಂಗ್ ವರ್ಕ್ ಯು ಗೈಸ್ ಆರ್ ಡೂಯಿಂಗ್. ಹಾರ್ಟಿ ಕಂಗ್ರಾಚುಲೇಷನ್ಸ್. ಇದೇ ಎಲ್ರಿಗೂ ರೋಲ್ ಮಾಡೆಲ್ ಆಗಿರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಬೇರೆ ಯುವ ಜನತೆ ಅಥವಾ ಬೇರೆ ಕಾಲೇಜ್ ಅವ್ರು ಆಲ್ರೆಡಿ ಸರ್ವಿಸ್ ಕೊಟ್ಟಿದ್ದು ನಮಗ್ ಗೊತ್ತಾಗಿಲ್ಲ ಅಂದ್ರೆ ಅವ್ರಿಗೂ ಸಹ ಇದರ ಮೂಲಕವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯೋರ್ ನೇಮ್? ಸಂಜನಾ, ಗೌತಮಿ, ಉಜ್ವಲ್, ಮುಸ್ತಕಿಮ್ ಅಂಡ್ ಆಕೃತಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಆಫ್ ಯು. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಗ್ರೇಟ್ ಜಾಬ್. ಕೊಡಿ, ನಿಮ್ ಕೈಯಾರೆ ಕೊಡಿ. ಥ್ಯಾಂಕ್ಸ್ ಹೇಳ್ಬೇಕು ನೀವು ಅವ್ರಿಗೆ, ಒಳ್ಳೆ ಕೆಲಸ ಮಾಡ್ತಿದ್ದಾರಲ್ವಾ. ಮತ್ತೆ ಪ್ಲಾಸ್ಟಿಕ್ ಮುಕ್ತವಾಗಿರ್ಲಿ. ಮತ್ತೆ ಬೇರೆಯವ್ರು ಯಾರಾದ್ರೂ ಬಂದ್ ಈ ತರ ಕೊಟ್ಟಿದ್ರಾ? ಪೇಪರ್ ಬ್ಯಾಗ್ ಗಳು ನಿಮ್ಗೆ ಕೊಟ್ಟಿದ್ದಾರಾ? ಹೌದಾ? ಹೌದಾ? ನಿಮ್ ಕಡೆಯಿಂದ ಮಕ್ಳಿಗೆಲ್ಲ ಆಶೀರ್ವಾದ ಮಾಡ್ಬಿಡಿ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಮಕ್ಕಳು. ಹೌದು. ಓಕೆ. ಹೇಗ್ ನಡೀತಿದೆ ವ್ಯಾಪಾರ? ಚೆನ್ನಾಗಿ ನಡೀತಾ ಇದ್ಯಾ? ಒಳ್ಳೇದಾಗ್ಲಿ. ಪ್ಲಾಸ್ಟಿಕ್ ಮುಕ್ತವಾಗಿರ್ಲಿ ಆದಷ್ಟು. ಓಕೆ, ಥ್ಯಾಂಕ್ ಯು. ನಿಮ್ ಕೈಯಾರೆ ಮಕ್ಳಿಗೆಲ್ಲ ಕಡ್ಲೆಕಾಯಿ ಪ್ರಸಾದ ಕೊಟ್ಬಿಡಿ. ಆಕೃತಿ ತಗೊಳ್ಳಿ, ಹಂಚ್ಕೊಳ್ಳಿ ಎಲ್ಲರೂ. ಗ್ರೇಟ್. ಸಾಕು 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 ಸಾಕು. ನೋ ಇಲ್ಲ ಇಲ್ಲ ಸಾಕು, ಅದ್ರಲ್ಲೇ ಶೇರ್ ಮಾಡ್ಕೊಳ್ತಾರೆ ಬಿಡಿ. ಹೌದು. ಅದು ಗ್ರೇಟ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್.
ಬಂದಿರುವಂತಹ ಒಬ್ಬ ಭಕ್ತಾದಿಗಳು ನಮ್ ಜೊತೆ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಕಡ್ಲೆಕಾಯಿ ಹಾಗೆ ಶಾಪಿಂಗ್ ಮಾಡ್ಕೊಂಡು ಹೋಗೋದ್ರಲ್ಲಿದ್ದಾರೆ. ಕಡ್ಲೆಕಾಯಿ ಹೇಗ್ ನಡೀತಿದೆ ಸರ್ ಪರಿಚಯ ಎಲ್ಲ? ತುಂಬಾ ಚೆನ್ನಾಗಿದೆ. ಹಾ ಬಸವನಗುಡಿದು ಒಂದು ಇತಿಹಾಸ ಇದೆ, ಹಾ ಹಾ ಕೆಂಪೇಗೌಡರ ಕಾಲದ ಇತಿಹಾಸ. ಓಕೆ. ಹಾಗಾಗಿ ಇಲ್ಲಿ ನೀವು ಒಂದು 4 ದೇವಸ್ಥಾನ ಬಸವನಗುಡಿಯಲ್ಲಿ ತುಂಬಾ ಫೇಮಸ್ ಇಡೀ ಬೆಂಗಳೂರಿಗೆ. ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದು ಗಣಪತಿ ದೇವಸ್ಥಾನ, ಗಣಪತಿ ದೇವಸ್ಥಾನ ಒಂದು, ಎರಡನೇದು ಗವಿ ಗಂಗಾಧೇಶ್ವರ ದೇವಸ್ಥಾನ, ಹೌದು, ಮೂರನೇದು ಬಂಡಿಕಾಳಮ್ಮನ ದೇವಸ್ಥಾನ. ಈ 3 ಮತ್ತೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಈ 4 ದೇವಸ್ಥಾನ ಇದೆಯಲ್ಲ, ಕಾರಂಜಿ ಆಂಜನೇಯ ದೇವಸ್ಥಾನ. ಇದು ಸುಮಾರು ಕೆಂಪೇಗೌಡರ ಕಾಲ 500-600 ವರ್ಷಗಳಿಂದ ಅವ್ರು ಏನು ಬದುಕಿದ್ರು ಆ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದಂತಹ ದೇವಸ್ಥಾನಗಳು. ಹಾಗಾಗಿ ಈ ಕಡ್ಲೆಕಾಯಿ ಪರಿಷೆಗೆ ಬನ್ನಿ. ಇವಾಗ ನೋಡಕ್ಕಾಗಿಲ್ಲ ಅಂದ್ಮೇಲೆ ಮತ್ತೆ ಇನ್ನು ಮುಂದಿನ ವಾರ ಯಾವಾಗಾದ್ರು ಬಂದು ಇಲ್ಲಿ ವಿಶೇಷವಾದಂತ ನಿಮ್ಮ ಕುಟುಂಬಕ್ಕೆ ಬೇಕಾದಂತಹ ಸಮಸ್ಯೆಗಳಿದ್ರೆ ಈ ದೇವಸ್ಥಾನದಲ್ಲಿ ಅಭಿಷೇಕಗಳನ್ನ ಮಾಡಿ, ಹಾಲಭಿಷೇಕ, ಹಣ್ಣಿನ ಅಭಿಷೇಕ, ಪಂಚಾಮೃತ ಅಭಿಷೇಕಗಳನ್ನ ಈ ದೇವಸ್ಥಾನದಲ್ಲಿ ಕೊಡಿ. ಯಾವುದೇ ನಿಮಗೆ ಕಷ್ಟಗಳಿದ್ರೆ ಪರಿಹಾರ ಆಗುತ್ತೆ. ಹಾಗಾಗಿ ಇದು ಕೆಂಪೇಗೌಡರು ತುಂಬಾ ಇಷ್ಟಪಟ್ಟಂತಹ ಜಾಗ. ಇದಾದ್ಮೇಲೆ ಯಲಹಂಕ ಇಷ್ಟಪಟ್ರು. ಹಾಗಾಗಿ ಅವರು ಹೋಗೋ ದಾರಿಯಲ್ಲಿ ಬರುವಂತಹ ಈ ದಾರಿಯಲ್ಲಿ ಇದು ತುಂಬಾ ಅವರು ಉಳಿಸ್ಕೊಂಡ್ರು, ಇದನ್ನ ದೇವಸ್ಥಾನ ಉಳಿಸ್ಕೊಂಡ್ರು. ಹಾಗಾಗಿ ದಯಮಾಡಿ ನಾನು ಕರ್ನಾಟಕದ ಎಲ್ಲಾ ಜನಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ದಯಮಾಡಿ ಇಲ್ಲಿ ಬಂದು ನಿಮ್ಮದು ಏನೇ ಸಮಸ್ಯೆ ಇದ್ರೆ, ದೋಷಗಳಿದ್ರೆ ಅದನ್ನ ನೀವು ಒಂದು ಪಂಚಾಮೃತ ಅಭಿಷೇಕ ಮಾಡೋದ್ರ ಮುಖಾಂತರ, ಒಂದು ದೊಡ್ಡ ಗಣಪತಿ ದೇವಸ್ಥಾನ ಮತ್ತೆ ಬಸವಣ್ಣನ ದೇವಸ್ಥಾನ ಇವೆಲ್ಲ ಪುರಾತನ ಕಾಲದ್ದು, ಮತ್ತು ನಮ್ಮ ಇದು ಶಿವ ದೇವಸ್ಥಾನ, ಗವಿ ಗಂಗಾಧರೇಶ್ವರ ದೇವಸ್ಥಾನ ಮತ್ತೆ ಬಂಡಿಕಾಳಮ್ಮ ದೇವಸ್ಥಾನ, ಅದು ಕಾರಂಜಿ ಆಂಜನೇಯ ದೇವಸ್ಥಾನ. ಇಲ್ಲಿ ಬಂದು ನಿಮ್ಮ ಕಷ್ಟಗಳನ್ನ ಹೇಳ್ಕೋಬೇಕಾದ್ರೆ 5 ತರ ಪಂಚಾಮೃತಗಳನ್ನ ಸೇವೆಗಳನ್ನ ಮಾಡಿ ನಿಮ್ ಕಷ್ಟ ಪರಿಹಾರ ಆಗುತ್ತೆ. ಅಂತಹ ದೇವಸ್ಥಾನಕ್ಕೆ ನೀವೆಲ್ಲರೂ ಬನ್ನಿ ಅಂತ ನಾನು ಕೈ ಮುಗಿದು ಕರಿತೀನಿ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಭಗವಂತ ಒಳ್ಳೇದ್ ಮಾಡ್ಲಿ. ಖಂಡಿತಲ್ಲ ನಿಮ್ಮ ಟಿವಿನ ಒಳ್ಳೆ ಹೆಸರು ಗಳಿಸ್ಲಿ. ಇದನ್ನ ಇಡೀ ಕರ್ನಾಟಕಕ್ಕೆ ಪ್ರಚಾರ ಮಾಡ್ಕೊಳ್ಳಿ. ಅದನ್ನ ಎಲ್ಲಾರ ಮನೆ ಕುಟುಂಬ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊಂತೀನಿ.